ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಶುರುವಾಗ್ತಾ ಇದೆ. ಹೊಸ ದರ ಜಾರಿಗೆ ಬರುತ್ತೆ. ಎಲ್ಲವೂ ಕೂಡ ದುಬಾರಿ. ಇವತ್ತಿನಿಂದ ಎಲ್ಲವೂ ಕಾಸ್ಟ್ಲಿ ದುನಿಯಾ. 2026-27ನೇ ಆರ್ಥಿಕ ವರ್ಷ ಇವತ್ತಿನಿಂದ ಆರಂಭ. ಏಪ್ರಿಲ್ 1ನೇ ತಾರೀಕಲ್ವಾ ಇವತ್ತಿನಿಂದ ಆರಂಭ. ಇವತ್ತಿನಿಂದ ನೀರಿಗೆ ದರ ಜಾಸ್ತಿ, ಕರೆಂಟ್ ಜಾಸ್ತಿ ಆಗುತ್ತೆ, ಟೋಲ್ ಕೂಡ ಹೆಚ್ಚಳ ಆಗುತ್ತೆ. ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡ್ತೀರಿ ಅಂದರೆ ವಿಪರೀತ ಎಕ್ಸ್ಪೆನ್ಸಿವ್ ಆಗುತ್ತೆ. ಔಷಧಿಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. LPG, CNP, PNG ಗ್ಯಾಸ್ ಬೆಲೆಯಲ್ಲೂ ಕೂಡ ಹೆಚ್ಚಳ. ಕಮರ್ಷಿಯಲ್ ಸಿಲಿಂಡರ್ ದರದಲ್ಲೂ ಕೂಡ ಭಾರಿ ಏರಿಕೆಯನ್ನು ಕಾಣ್ಬೋದು. ಒಂದೇ ತಿಂಗಳಲ್ಲಿ 2 ಬಾರಿ ಸಿಲಿಂಡರ್ ದರ ಏರಿಕೆ ಆಗಿದೆ. ಕಳೆದ ತಿಂಗಳು ಕಮರ್ಷಿಯಲ್ ಸಿಲಿಂಡರ್ 115 ರೂಪಾಯಿಗೆ, ಇದೀಗ ಅದು 195 ತನಕ ಏರಿಕೆ ಆಗಿದೆ. ಮತ್ತೆ ಇದರ ಜೊತೆಗೆ ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಎಷ್ಟಪ್ಪ ಸಿಗುತ್ತೆ ಅಂದರೆ 2078 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಹಂಗಂದ್ಕೊಂಡು ಕಮರ್ಷಿಯಲ್ ಸಿಲಿಂಡರ್ ಎಲ್ಲ ಕಡೆ ಸಫಿಷಿಯೆಂಟಾಗಿ ಸಿಗ್ತಾನೂ ಇಲ್ಲ. ಈ ಕಡೆ ದರವೂ ಜಾಸ್ತಿ ಆಗ್ತಾ ಇದೆ, ಸಫಿಷಿಯೆಂಟಾಗಿ ಸಿಗ್ತಲೂ ಇಲ್ಲ. ಇದರ ಜೊತೆಗೆ ಇನ್ನೂ ಹಲವು ಬದಲಾವಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಜೆಟ್ ಅನೌನ್ಸ್ ಮಾಡೋದು ಅಲ್ವಾ, ಅವುಗಳು ಹಣಕಾಸು ನೀತಿ ಎಲ್ಲವೂ ಕೂಡ ಇವತ್ತಿನಿಂದ ಜಾರಿಗೆ ಬರುತ್ತೆ. ಟೋಲು, ಕಾರು, ನೀರು, ಕೆಲವೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗೋದು, ಹಲವಾರು ಬದಲಾವಣೆಗಳನ್ನು ಆರ್ಥಿಕ ವರ್ಷ ಇದು, ಹೊಸ ಆರ್ಥಿಕ ವರ್ಷ ಇನ್ನು ಮುಂದಕ್ಕೆ ಇವಾಗಿನಿಂದ ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಸೊ ಜೇಬು ಸ್ವಲ್ಪ ಗಟ್ಟಿಯಾಗಿರಲೇಬೇಕು. ನಾವು ಏನೆಲ್ಲ ದುಬಾರಿ ಅಂತ ಒಂದ್ಸಲ ನೋಡ್ಬಿಡೋಣವಾ. ಕರ್ನಾಟಕದಲ್ಲಿ ಟೋಲ್ ಜಾಸ್ತಿ ಆಗುತ್ತೆ, ಅಂದರೆ ಫಾಸ್ಟ್ಯಾಗ್ ರೀಚಾರ್ಜ್ ಇನ್ನು ಮುಂದೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕರೆಂಟ್ ಬಿಲ್ ಮತ್ತು ನೀರಿನ ಬಿಲ್ನಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ 3% ಹೆಚ್ಚಳ ಮಾಡಿದ್ದಾರೆ. 100 ರೂಪಾಯಿ ಬಿಲ್ ಬರ್ತಾ ಇತ್ತು ಅಂದರೆ 103 ರೂಪಾಯಿಗೆ ಏರಿಕೆ ಆಗುತ್ತೆ. ಈಗ ಅದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದಷ್ಟೇ. ಇನ್ನು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಐಷಾರಾಮಿ ಕಾರುಗಳ ಬೆಲೆ ಕೂಡ 2% ಏರಿಕೆ ಆಗುತ್ತೆ. 2% ಅನ್ನುವಂಥದ್ದು ಸ್ಮಾಲ್ ಅಮೌಂಟ್ ಅಲ್ಲವೇ ಅಲ್ಲ. ಯಾಕಂದರೆ ಅವು ಲಕ್ಷಾಂತರ ರೂಪಾಯಿ ಕಾರ್ ಆಗಿರೋದ್ರಿಂದ 2% ಕೂಡ ವಿಪರೀತ ಏರಿಕೆ ಆಗುತ್ತೆ. ಇನ್ನು ದುಬಾರಿ ವಾಹನಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ. ತಂಬಾಕು ಉತ್ಪನ್ನಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ವಾಚಸ್ ಅಂತ ಬಂದಾಗ ಕಾಸ್ಟ್ಲಿ ವಾಚ್ಗಳು ಅಥವಾ ತೀರಾ ಬ್ರ್ಯಾಂಡೆಡ್ ಐಷಾರಾಮಿ ವಾಚ್ಗಳ ಬೆಲೆಯಲ್ಲೂ ಕೂಡ ಹೆಚ್ಚಳ. ವಾರ್ಷಿಕ ಫಾಸ್ಟ್ಯಾಗ್ ಬೆಲೆಯಲ್ಲಿ 3000ದಿಂದ 3075 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 3000 ಇತ್ತು, ಈಗ LPG, CNP, PNG ಸೇರಿದಂತೆ ಗ್ಯಾಸ್ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಸುಂಕ ವಿನಾಯಿತಿಯನ್ನು ಹಿಂಪಡೆದ ಕಾರಣ ಕಾಫಿ ತಯಾರಿಕಾ ಯಂತ್ರಗಳ ಮೇಲೂ ಕೂಡ ಅದು ಜಾಸ್ತಿ ಆಗುತ್ತೆ. ವಿದೇಶಿ ಆಮದು ಮದ್ಯ ಏನಿದೆ ಅದು ಕೂಡ ಕಾಸ್ಟ್ಲಿ. ರಾಸಾಯನಿಕ ಗೊಬ್ಬರಗಳ ರೇಟ್ ಜಾಸ್ತಿ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲಿ ವಾಹನದ ಗಾತ್ರ ಆಧರಿಸಿ ಇನ್ನು ಮುಂದೆ ಶುಲ್ಕ ಹೆಚ್ಚಳ ಆಗುತ್ತೆ. ದೊಡ್ಡ ಕಾರ, ಸಣ್ಣ ಕಾರ ಅಂತ ಗಮನಿಸ್ತಾರೆ ಇನ್ಮೇಲೆ. ಆಮೇಲೆ ಮೆಡಿಸನ್ಸ್ ಅಂತ ಬಂದಾಗ ಪ್ಯಾರಾಸಿಟಮಲ್ ಎಲ್ಲರ ಮನೆಯಲ್ಲೂ ಕಂಪಲ್ಸರಿಯಾಗಿ ಇಟ್ಕೊಳ್ಳುವಂತಹ ಟ್ಯಾಬ್ಲೆಟ್ಸ್ ಅಲ್ವಾ. ಅದರ ಜೊತೆಗೆ ಇನ್ನೂ ಹಲವಾರು ಮೆಡಿಸಿನ್ಸ್ ಸೇರಿದಂತೆ 900 ಔಷಧಗಳ ಮೇಲೆ ಬೆಲೆ ಏರಿಕೆಯನ್ನು ನಾವು ಗಮನಿಸ್ಬೋದು. ಹೋಟೆಲ್, ರೆಸ್ಟೋರೆಂಟ್ ಅಂತ ಬಂದಾಗ 1 ಲಕ್ಷ ಮೇಲ್ಪಟ್ಟ ಬಿಲ್ಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತೆ. ಇನ್ನು ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ರದ್ದುಪಡಿಸಿದ್ರೆ ರೀಫಂಡ್ ಸಿಗಲ್ಲ, ನೋ ರೀಫಂಡ್ ಅಂತ ಇದ್ದಾರೆ. ಓಕೆ, ಇದು ಟ್ರೈನಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಬಹಳ ಇಂಪಾರ್ಟೆಂಟ್ ಸುದ್ದಿ ಇದು. ಇನ್ನು 5 ಲಕ್ಷ ಮೇಲ್ಪಟ್ಟ 2 ವೀಲರ್ಗಳ ಖರೀದಿಗೆ ಪ್ಯಾನ್ ಇನ್ನು ಮುಂದೆ ಕಡ್ಡಾಯ. ಪ್ರತಿ ಮೂಟೆ ಸಿಮೆಂಟ್ ದರದಲ್ಲಿ 30ರಿಂದ 50 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ, ಅಂದರೆ 50 kg ಚೀಲಕ್ಕೆ. ಕೆಲವು ಬ್ರ್ಯಾಂಡ್ಗಳ ಸಿಮೆಂಟ್ ದರ 360 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ, ಅದು ಕೂಡ ಚೀಲಕ್ಕೆ. ಅಂದರೆ ತೀರಾ ಬ್ರ್ಯಾಂಡೆಡ್ ಸಿಮೆಂಟ್ಗಳು ಅಂತ ಇರ್ತಾವಲ್ಲ, ಈಗ ಬಟ್ಟೆಯಲ್ಲಿ ಹೆಂಗೆ ಬ್ರ್ಯಾಂಡೆಡ್ಗಳು ಇರ್ತಾವೋ ಸಿಮೆಂಟಲ್ಲೂ ಹಾಗೆ ಇರುತ್ತೆ. ಅವು ಚೀಲಕ್ಕೆ 360 ರೂಪಾಯಿ ಜಾಸ್ತಿ. ಸೊ ಈ ರೀತಿಯಾಗಿ ಹಲವು ಒಂದು ಸೆಕ್ಟರ್ಗಳಲ್ಲಿ ಬೆಲೆ ಏರಿಕೆಯನ್ನು ನೋಡ್ತಾ ಇದ್ದೀವಿ. ಕಡಿಮೆ ಯಾವುದೂ ಇಲ್ಲ, ಎಲ್ಲ ಬೆಲೆ ಏರಿಕೆಯೇ. ಇನ್ನು ಬ್ಯಾಂಕ್ ವ್ಯವಹಾರದಲ್ಲೂ ಕೂಡ ಭಾರಿ ಬದಲಾವಣೆ ಇದೆ. 12 ಲಕ್ಷ ರೂಪಾಯಿವರೆಗೂ ಆದಾಯ ತೆರಿಗೆ ಇಲ್ಲ ಅಂತ ಹೇಳಿದರು. ಇನ್ನು ಆಮೇಲೆ 7ರಿಂದ 10 ಲಕ್ಷ ಜೊತೆಗೆ ಠೇವಣಿಗೆ ಇನ್ನು ಮುಂದೆ ಪಾನ್ ಕಡ್ಡಾಯ, ಪಾನ್ ಕಾರ್ಡ್ ಅಥವಾ UPI ಬಳಸಿ ಹೆಚ್ಚು ಬಾರಿ ಹಣ ತಗೊಂಡ್ರೆ ತೆರಿಗೆ ಕೂಡ ಹೆಚ್ಚಳ ಆಗುತ್ತಂತೆ. ಅಂದರೆ ಕಾರ್ಡ್ ಮತ್ತು UPI ಬಳಸಿ
ಈಗ ಅದು 21 ರೂಪಾಯಿ ಇತ್ತು, ಇಷ್ಟು ಟ್ರಾನ್ಸಾಕ್ಷನ್ ಮೇಲೆ ATM ಕಾರ್ಡ್ನಲ್ಲಿ ನೀವು ಬಳಸಿದ್ರೆ ದಿನಕ್ಕೆ ಇಷ್ಟು ಟ್ರಾನ್ಸಾಕ್ಷನ್ ಅಂತ ಕೊಡ್ತಾಯಿದ್ರು 2 ಸಲ 3 ಸಲ ಅಂತ. ಅದು ಮೇಲೋದ್ರೆ 21 ರೂಪಾಯಿನೋ 22 ರೂಪಾಯಿನೋ ಕಟ್ ಆಗ್ತಿತ್ತು. ಈಗ ಒಂದು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ. 5ಕ್ಕಿಂತ ಹೆಚ್ಚು ಬಾರಿ ATMನಲ್ಲಿ ಹಣ ವಿತ್ಡ್ರಾ ಮಾಡಿದ್ರೆ 23 ರೂಪಾಯಿ ತೆರಿಗೆ. ಬ್ಯಾಂಕ್ನಲ್ಲಿ ಇನ್ನು ಬೆಳ್ಳಿ ಮೇಲೂ ಕೂಡ ಸಾಲ ಸಿಗುತ್ತೆ. ಇಲ್ಲಿ ತನಕ ಚಿನ್ನ ಅಂತ ಇದ್ವಲ್ಲ, ಬೆಳ್ಳಿ ನೋಡಿ ಡಿಮ್ಯಾಂಡ್ ಹೆಂಗೆ ಪಡ್ಕೊತಾ ಇದೆ ಅಂತ. ಅದರ ಜೊತೆಗೆ ಪರಿಷ್ಕೃತ ರಿಟರ್ನ್ಸ್ ಸಲ್ಲಿಕೆಗೆ ಅವಧಿಯನ್ನು ಎಕ್ಸ್ಟೆಂಡ್ ಅಥವಾ ವಿಸ್ತರಣೆ ಮಾಡಿದ್ದಾರೆ. ಇದಿಷ್ಟು ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1 ಇವತ್ತಿನಿಂದ ಜಾರಿಯಾಗುವಂತಹ ವಿಚಾರಗಳು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗೆ ಉಲ್ಲಾಸ್ ನೀಡ್ತಾ ಹೋಗ್ತಾರೆ. ಉಲ್ಲಾಸ್, ಇವತ್ತಿನಿಂದ ಜನಸಾಮಾನ್ಯರಿಗೆ ತಟ್ಟುವಂತಹ ಬಿಸಿ ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆ, ಯಾವ್ದ್ಯಾವ್ದು ವಿಚಾರದಲ್ಲಿ ಯಾವ್ಯಾವ ಸೆಕ್ಟರ್ಗಳಲ್ಲಿ ಬೆಲೆ ಏರಿಕೆ ಆಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಉಲ್ಲಾಸ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಪುನಃ ಪ್ರಯತ್ನ ಪಡೋಣ. ಉಲ್ಲಾಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಗೋ ಹೆಡ್. ಇವತ್ತಿನಿಂದ ಆರಂಭ ಆಗ್ತಾ ಇರೋ ಬೆಲೆ ಏರಿಕೆಯನ್ನು ಹೇಗೆ ವಿಶ್ಲೇಷಣೆ ಮಾಡ್ಬೋದು? ಯಾವ ಪ್ರಮಾಣದಲ್ಲಿ ಪೆಟ್ಟು ಅಥವಾ ಬಿಸಿ ನಮಗೆ? ವಿದ್ಯಾ, ಇವತ್ತಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಒಂದು ರೀತಿ ಬರೆ ಇಳಿಯುವಂತ ಕೆಲಸವನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಟೋಲ್ನ ಬೆಲೆ ಹೆಚ್ಚಳ ಆಗಿದೆ, ಫಾಸ್ಟ್ಯಾಗ್ ವಾರ್ಷಿಕವಾದಂತಹ ಖರೀದಿ ಮಾಡಿದಂತಹ ಫಾಸ್ಟ್ಯಾಗ್ ನ ಬೆಲೆನೂ ಕೂಡ ಹೆಚ್ಚಳ ಆಗಿರುವಂತದ್ದು. ಇದ್ರ ಜೊತೆಗೆ ಕಾರುಗಳನ್ನು ಖರೀದಿ ಮಾಡುವಂತ ವಿಚಾರದಲ್ಲೂ ಕೂಡ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ಆರ್ಥಿಕವಾದಂತ ಒಂದು ಹೊರೆ ಹಾಕುವಂತ ಕೆಲಸ ಆಗಿದೆ. ಇದ್ರ ಬೆನ್ನಲ್ಲೇ ಕಮರ್ಷಿಯಲ್ ಸಿಲಿಂಡರ್ ಬೆಲೆನೂ ಕೂಡ ಹೆಚ್ಚಳ ಆಗಿರುವಂತದ್ದು. ಜೊತೆಗೆ ಖಾಸಗಿ ಕಂಪನಿಗಳ ಪೆಟ್ರೋಲ್ ಮತ್ತೆ ಡೀಸೆಲ್, ಅಂದ್ರೆ ಪ್ರಮುಖವಾಗಿ ಶೆಲ್ ಪೆಟ್ರೋಲ್ ಬಂಕಿಗೆ ನಾವು ಬರೋದಾದ್ರೆ ಅಲ್ಲಿ ಪ್ರತಿ ಲೀಟರ್ಗೆ 10 ರೂಪಾಯಿ ಕೂಡ ಹೆಚ್ಚಳ ಆಗುವಂತ ಕೆಲಸ ಆಗಿದೆ. ಇದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರನು ಕೂಡ ಜನಸಾಮಾನ್ಯರಿಗೆ ಒಂದ್ ರೀತಿ ಹೊರೆ ಆಗುವಂತ ಕೆಲಸವನ್ನ ಮಾಡಿದೆ. ಒಂದ್ ಕಡೆ ವಿದ್ಯುತ್ ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು, ಮತ್ತೊಂದು ಕಡೆಗಳಲ್ಲಿ ನೀರಿನ ಬಿಲ್ ಅನ್ನ 3% ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇದ್ರ ಜೊತೆಗೆ ಕೇಂದ್ರ ಆರ್ಥಿಕ ಇಲಾಖೆ ಕೂಡ ಒಂದಷ್ಟು ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಇದುವರೆಗೂ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯಾದಂತಹ 10 ಲಕ್ಷದ ಒಳಗಡೆ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಪಾನ್ ಕಾರ್ಡ್ ಅನ್ನ ಕೊಡಬೇಕಾಗಿಲ್ಲ, ಅಂದ್ರೆ SBI ಅಕೌಂಟ್ಗೆ ಬಂದಾಗ. ಇನ್ನು ಮುಂದೆ SBI ಅಕೌಂಟ್ ಅಲ್ಲಿ ನೀವು ಹೆಚ್ಚಿನ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಪಾನ್ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಹೋಟೆಲ್, ಬಾರು, ರೆಸ್ಟೋರೆಂಟ್ ಗಳಲ್ಲಿ 1 ಲಕ್ಷ ರೂಪಾಯಿ ಮೇಲೆ ಯಾವುದೇ ರೀತಿಯಾದಂತಹ ಒಂದು ವ್ಯವಹಾರ ಆದ್ರೂ ಕೂಡ ಅಥವಾ ಬಿಲ್ ಆದ್ರೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ನಿಯಮವನ್ನ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ತಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಹೊಸ ಆರ್ಥಿಕ ವರ್ಷದಿಂದ ಒಂದಷ್ಟು ನಿಯಮಗಳು ಬದಲಾವಣೆ ಆದ್ರೆ ಮತ್ತೊಂದು ಕಡೆಗಳಲ್ಲಿ ಜನಸಾಮಾನ್ಯರಿಗೆ ಹೊರೆ ಹಾಕುವಂತ ಕೆಲಸ ಆಗಿದೆ. ಇನ್ನು ಮತ್ತೊಂದು ಜನಸಾಮಾನ್ಯರಿಗೆ ಹೊರೆ ಅಂತಂದ್ರೆ ಪ್ರತಿ 50 ಕೆಜಿ ಸಿಮೆಂಟ್ ನ ಬೆಲೆಯಲ್ಲಿ 30 ರಿಂದ 40 ರೂಪಾಯಿ ಕೂಡ ಹೆಚ್ಚಳವನ್ನ ಮಾಡಿರುವಂತದ್ದು. ಹಾಗೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕಳೆದ ತಿಂಗಳು ಆರಂಭದಲ್ಲಿ 145 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿತ್ತು. ಇವತ್ತು ಮತ್ತೆ 135 ರೂಪಾಯಿ ಹೆಚ್ಚಳವನ್ನ ಮಾಡೋದ್ರ ಮೂಲಕ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2078 ರೂಪಾಯಿಗೆ ಸಿಗುವಂತ ಕೆಲಸ ಆಗ್ತದೆ. ಸೊ ಆ ಮೂಲಕ ಹೊಸ ಆರ್ಥಿಕ ವರ್ಷ ಮಧ್ಯಮ ವರ್ಗದ ಜನರಿಗೆ ಒಂದ್ ರೀತಿ ಆರ್ಥಿಕವಾದಂತಹ ಹೊರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.